ನಮಸ್ಕಾರ. ಚಾನಲ್ ಚೆನ್ನಾಗಿ ಬರ್ತಾ ಇದೆ ಅಂತ ಭಾಳ ಜನ ಲೆಟ್ರ್ ಹಾಕಿದ್ದೀರಾ, ಫೋನ್ ಮಾಡಿ ಹೇಳ್ತಾ ಇದ್ದೀರಾ. ಖಂಡಿತ ಇನ್ನು ಸಾಕಷ್ಟು ಮಾಹಿತಿಗಳು, ಇಲ್ಲ ಸತ್ಯವಾದ ಮಾಹಿತಿಗಳು, ಯಾರಿಗೇ ತೊಂದರೆ ಕೊಡೋವಂಥದ್ದಿಲ್ಲ, ಯಾರನ್ನೇ ಭಯ ಪಡಿಸೋದಂಥದ್ದಿಲ್ಲ, ಯಾರನ್ನೇ ದಬ್ಬಾಳಿಕೆ ಮಾಡಿ ಯಾಮಾರಿಸಿ ದುಡ್ಡು ಕೀಳೋದಂಥದ್ದಿಲ್ಲ. ನೀವೇ ಅದನ್ನು ಅನುಭವಿಸಿ, ನೀವೇ ಅದನ್ನು ಮಾಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಹೇಳಿ, ಲಿಂಕ್ ಕಳಿಸಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಜ್ಯೋತಿಯನ್ನು ಬೆಳಕುವುದು ಜ್ಯೋತಿಷದ ಇದ್ದ ಕಡೆ ತೊಂದರೆಗಳಿರಲ್ಲ ಅಂತಾರೆ. ಆದರೆ ಈಗ ಜ್ಯೋತಿಷರಿಗೂ ಪೌರೋಹಿತರಿಗೂ ಭಾಳ ತೊಂದರೆ ಬಂದುಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಈಗ ನಮ್ಮ ತಂದೆಯವ್ರನ್ನೇ ತಗೊಳ್ಳಿ, ನಾನು ಹೇಳ್ತೀನಿ, ಜ್ಯೋತಿಷ ಹೇಳ್ತಾಯಿದ್ರು, ಪೌರೋಹಿತ್ಯ ಮಾಡ್ತಾಯಿದ್ರು, ಪ್ರವಚನ ಮಾಡ್ತಾಯಿದ್ರು, ಪುಸ್ತಕ ಬರಿತಾಯಿದ್ರು, ಆಯುರ್ವೇದಿಕ್ ಔಷಧಿಗಳು ಕೊಡ್ತಾಯಿದ್ರು. ಎಲ್ಲ ಒಂಥರ ಈಗೇನು ಸಿನಿಮಾ ನಟರು 3 ಆ್ಯಕ್ಟಿಂಗ್ 4 ಆ್ಯಕ್ಟಿಂಗ್ ಮಾಡ್ತಾರೆ, ಅದೆಲ್ಲ ಒಬ್ಬರೇ ಮಾಡ್ತಾಯಿದ್ರು. ಅದು ಆ ಕಾಲದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದರು, ಯಾವ್ದು ಏನೇನು ಮಾಡಬೇಕು ಅಂತ. ಈಗೇನಾಗ್ಬಿಟ್ಟಿದೆ, ಜ್ಯೋತಿಷ ಬೇರೆ ಆಗೋಗ್ಬಿಟ್ಟಿದೆ, ಪೌರೋಹಿತ್ಯ ಬೇರೆ ಆಗ್ಬಿಟ್ಟಿದೆ. ಎರಡೂ ಬರೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಯಾಕೆ ಈ ಗೊಂದಲಗಳಾಗ್ತಾಯಿದೆ ಅಂದರೆ, ಒಂದು ಜಾತಕ ತೊಗೊಂಡೋಗಿ ಯಾರ ಹತ್ರನೋ ತೋರಿಸಿದ್ವಿ, ಸರ್ ಅವರು ನಿಮಗೆ ಒಂದು 7-8 ದೋಷ. ಏನೋ ನಾನು ಪ್ರಪ್ರಥಮವಾಗಿ ಟಿ ವಿಯಲ್ಲಿ ಬಂದು ಇಂಡಿಯಾನಲ್ಲೇ ಫಸ್ಟು ಲೈವ್ ಟೆಲಿಕಾಸ್ಟ್ ಮಾಡಿದ್ದ ಹೆಸರು ಕನ್ನಡ ಭಾಷೆಯಾಗಿದೆ. ಅದು ನನಗೂ ಅದರಲ್ಲಿ ಸ್ವಲ್ಪ ಭಾಗ ಇದೆ. ಅದರ ನಂತರ ಇವಾಗ ಎಲ್ಲರೂ ಬಂದರು. ಆದರೆ ಜ್ಯೋತಿಷರು ಹೆಂಗೆ ಬರಬೇಕು, ಏನನ್ನು ಮಾತಾಡಬೇಕು, ಏನೆಲ್ಲ ಒಳ್ಳೆಯದಿದೆ ಅಂತ ಖಂಡಿತ ಹೇಳಿದೆ. ಆದರೆ ಈಗೇನಾಗಿದೆ, ಯಾವ ಚಾನಲ್ ತೆಗೆದಿಟ್ಕೊಂಡು ನೋಡಿದ್ರೂ ಕೂಡ ಎಲ್ಲ ದೋಷಗಳು ಹೇಳ್ತಾಳೆ, ಪರಿಹಾರಗಳು ಇಷ್ಟಿಷ್ಟುದ್ದ ಹೇಳ್ತಾರೆ. ಕೊನೆಯಲ್ಲಿ ಈ ಪರಿಹಾರಗಳನ್ನು ಸರಿಯಾದ ಕೈಯಲ್ಲಿ ಮಾಡಿಸ್ಬೇಕು, ನಮ್ಮ ಆಫೀಸಿಗೆ ಬನ್ನಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳೋ ಲೆವೆಲ್ಗೆ ಬಂದಿದ್ದಾರೆ. ನಾವು ಖಂಡಿತ ಅದನ್ನು ಯಾವತ್ತೂ ಹೇಳಲಿಲ್ಲ. ಯಾಕಂದರೆ ಒಳ್ಳೆಯ ವಿಚಾರ ಯಾರಾದರೂ ಹೇಳ್ಬೋದು, ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಏನು ಹೇಳಿದ್ರು ಅನ್ನೋದೇ ಮುಖ್ಯ ಬರುತ್ತೆ. ದೋಷದ ವಿಚಾರಕ್ಕೆ ಬರೋಣ. ಸಾರ್ ನಾಗದೋಷ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ, ಪಿತೃದೋಷ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ, ಸ್ತ್ರೀ ದೋಷ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು 5-6 ದೋಷ ಕೊಟ್ಬಿಟ್ಟು ಇದಕ್ಕೆಲ್ಲ ಇಷ್ಟಿಷ್ಟು ಜಪಗಳು ಮಾಡಬೇಕು, ಇಷ್ಟಿಷ್ಟು ಕ್ರಮಗಳು ಮಾಡಬೇಕು. ಜಪಗಳು ಮಾಡೋರು, ಕ್ರಮಗಳು ಮಾಡೋರು, ಹೋಮ ಮಾಡೋರ ಬಗ್ಗೆ ಖಂಡಿತ ಅವ್ರಿಗೆ ನನ್ನ ನಮಸ್ಕಾರಗಳು. ಆದರೆ ಮನುಷ್ಯ ನಮ್ಮ ಹತ್ರ ಏನಕ್ಕೆ ಬರ್ತಾನೆ ಜ್ಯೋತಿಷ ಕೇಳೋಕ್ಕೆ? ಒಬ್ಬ ಬಿದ್ದೋಗಿದ್ದಾನೆ, ಮಲಗಿಬಿಟ್ಟಿದ್ದಾನೆ, ಮಲಗಿರೋವನ್ನ ಕೂರಿಸ್ಬೇಕು, ಕೂತಿರೋವನ್ನ ನಿಲ್ಲಿಸಬೇಕು, ನಿಂತಿರೋವನ್ನ ನಡೆಸಬೇಕು, ನಡೆಯೋವನ್ನ ಓಡಿಸ್ಬೇಕು. ಆದರೆ ಅದು ಆಗ್ತಾ ಇದೆಯಾ ಜ್ಯೋತಿಷದಲ್ಲಿ? ದೋಷಗಳು ಅನ್ನೋದು ನಿಜವಾಗ್ಲೂ ಇದೆಯಾ? ಇದಕ್ಕೆಲ್ಲ ಪರಿಹಾರ ಮಾಡಿದ್ರೆ ಸರೋಗುತ್ತಾ? ಇದೆ, ದೋಷಗಳಿದೆ. ಆದರೆ ಇವರು ಕೈಗೆ ತೊಗೊಂಡಷ್ಟು ಅಷ್ಟು ಸುಲಭವಾಗಿ ದೋಷಗಳು ಎಲ್ಲರ ಜಾತಕದಲ್ಲೂ ಇದ್ದುಬಿಡೋದಿಲ್ಲ. ನೀವು ಎಲ್ಲೋ ನಾಗರ ಹೊಡೆದ್ಬಿಟ್ಟಿದ್ದೀರಾ, ಆದ್ದರಿಂದ ನಾಗರ ದೋಷ ನಿಮಗೆ ಬಂದುಬಿಟ್ಟಿದೆ. ನೀವು ನಿಮ್ಮ ಮನೆಯವರು, ನಿಮ್ಮ ತಾತ ಮುತ್ತಾತ ಹೊಡೆದಿದ್ದಾರೆ, ಬೇಕಾಗಿಲ್ಲ, ನೀವು ಯಾವುದೋ ಜನ್ಮದಲ್ಲಿ ಅದನ್ನು ಮಾಡಿದರೂ ಕೂಡ ನಿಮಗೆ ಬರುತ್ತೆ. ಆದರೆ ಆ ದೋಷಗಳನ್ನು ಒಂದು ಲೆಕ್ಕಾಚಾರ ಮಾಡಿ ನಮಗೆ ಮನುಷ್ಯ ಜನ್ಮ ಕೊಟ್ಟಾಗ ಆ ಬ್ರಹ್ಮನೇ ತೀರ್ಮಾನ ಮಾಡಿರ್ತಾನೆ. ಹಲವಾರು 88,000 ಯೋನಿಗಳನ್ನು ದಾಟಿ, ಕ್ರಿಮಿ, ಕೀಟ, ಪಕ್ಷಿ, ಪ್ರಾಣಿ ಎಲ್ಲವನ್ನೂ ದಾಟಿ ಮನುಷ್ಯನಾಗಿ ಹುಟ್ಟಿದ್ದೀವಿ. ಮನುಷ್ಯನಿಗೆ ಮಾತ್ರ ಚಿಂತನಾ ಶಕ್ತಿ ಇರೋದು. ಚಿಂತನಾ ಪ್ರಾಣಿಗಳಿದ್ದು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋವಂಥ ಶಕ್ತಿ ಪ್ರಾಣಿಗಳಿಗಿಲ್ಲ. 6 ಅರಿವು ಅಂತ ಹೇಳ್ತೀವಿ ನಮಗೆ. 5 ಅರಿವಿರೋ ನಾಯಿಗೆ 5 ಅರಿವಿದೆ, ಮಾತಾಡೋಕ್ಕೆ ಬರಲ್ಲ ಅಂತಾರೆ. ಆದರೆ ಲಾಜಿಕಲ್ ರೀಸನಿಂಗ್ ಅಂತಾರೆ, ಒಂದು ವಿಷಯ ಒಳ್ಳೆಯದಾ ಕೆಟ್ಟದ್ದ ಅಂತ ಯೋಚಿಸುವ ಶಕ್ತಿ ಮನುಷ್ಯನಿಗಿರುತ್ತೆ, ಮನಸ್ಸಾಕ್ಷಿ ಮನುಷ್ಯನಿಗಿರುತ್ತೆ. ನಾವು ನಮ್ಮ ತಂದೆ ತಾತ ಮುತ್ತಾತನ ಆಸ್ತಿಗೆ ಕೋರ್ಟು ಕಚೇರಿ ಜುಟ್ಟಿಡ್ಕೊಂಡು ಜಗಳಾಡ್ತೀವಿ, ಮಚ್ಚಿಡ್ಕೊಂಡು ಜಗಳಾಡ್ತೀವಿ. ಆದರೆ ಅವರ ಆಸ್ತಿ ಅಲ್ಲದೆ ಅವರು ಮಾಡಿರ್ತಕ್ಕಂಥ ಕರ್ಮಗಳನ್ನು ಕೂಡ ನಮ್ಮನ್ನು ಸೇರಿಕೊಳ್ಳುತ್ತೆ. 12 ವಯಸ್ಸುವರೆಗೂ ಒಂದು ಮಗು ಬಹಳ ಕಷ್ಟಪಟ್ಟರೆ, ಆರೋಗ್ಯದಲ್ಲಿ ಏರುಪೇರಿದ್ದರೆ ಅದು ಮಗುವಿನ ಕರ್ಮ ಬರೋದಿಲ್ಲ. ತಂದೆ ತಾಯಿ ಮಾಡಿದಂತಹ ಪಾಪಕರ್ಮ ಏನಿರುತ್ತೆ ಅದು ಮಗುಗೆ ಸೇರಿಕೊಳ್ಳುತ್ತೆ. ಒಂದು 12 ವಯಸ್ಸು ಮಗು, 10 ವಯಸ್ಸು, 6 ವಯಸ್ಸು, 7 ವಯಸ್ಸು ಮಗುಗೆ ಆಪ್ರೇಷನ್ ಆಯಿತು, ಅವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಚಿಕ್ಕ ವಯಸ್ಸಲ್ಲೇ ಇದಾಗೋಯ್ತು ಅದಾಗೋಯ್ತು ಅಂದರೆ ಮಗು ಏನು ಕರ್ಮ ಮಾಡಿರುತ್ತೆ, ಏನು ತಪ್ಪು ಮಾಡಿರುತ್ತೆ? ಎಲ್ಲ ಸಮನಾಗಿ ಹುಟ್ಟಿಸ್ಬಿಡ್ತಾನೆ ದೇವರು ಅಂತ ಹೇಳಿದ್ರೆ ಮಗು ಚೆನ್ನಾಗೇ ಹುಟ್ಟಬೇಕಲ್ಲ? ಖಂಡಿತ ಇಲ್ಲ. ಆದರೆ ಇಂದಿನ ಜನ್ಮ ಅಂದರೆ ಪುನರ್ಜನ್ಮವನ್ನು ನಮ್ಮ ಭಾರತದಲ್ಲಿ ವಿಶೇಷವಾದಂಥ ನಮ್ಮ ಸನಾತನ ಧರ್ಮ ಬಹಳ ವಿಶೇಷವಾಗಿ ನಂಬುತ್ತೆ. ಬೇರೆ ಧರ್ಮಗಳು ನಂಬಲ್ಲ. ನಮ್ಮ ಧರ್ಮದಿಂದ ಹೊರಬಂದಂತಹ ಬುದ್ಧಿಸಮ್ ಆಗಲಿ, ಜೈನಿಸಮ್ ಆಗಲಿ ಅವರು ಕೂಡ ನಂಬಲ್ಲ. ಹಿಂದಿನ ಜನ್ಮ ಇತ್ತು ಅಂತಾರೆ, ಮುಂದಿನ ಜನ್ಮ ಇದ್ದರೂ ಇರ್ಬೋದು ಅಂತಾರೆ. ಆದರೆ
ಈ ಪಾಪ ಕರ್ಮಗಳು ನಾವೇನು ಹೇಳ್ತೀವಿ ಅದು ಯಾವಾಗಾದ್ರೂ ಒಂದು ರೀತಿ ನಮ್ಮನ್ನು ಅಂಟ್ಕೊಂಡು ಬರುತ್ತೆ. ನೀವು ಒಂದು ಚೆನ್ನಾಗಿ ಓದಿದ್ದೀರಿ, ಒಳ್ಳೆ ಕೆಲಸ ಸಿಕ್ಕಿದೆ, ಮನೆ ಕಟ್ಸಿದ್ದೀರಿ, ಮಗನಿಗೆ ಮದುವೆ ಮಾಡಿದಾಗ ಈ ದೋಷ ಬಂತು ಅಂತ ಹೇಳ್ತಾರೆ. ನಿಮ್ಮ ಜಾತಕಗಳಲ್ಲಿ ಯೋಗ ಇದ್ದರೆ ತಾನೇ ನೀವು ಆ ಪಟ್ಟಕ್ಕೆ ಬರೋಕ್ಕೆ ಸಾಧ್ಯ. ಯೋಗ ಇದ್ದರೆ ತಾನೇ ನೀವು ಅಂದರೆ ಯೋಗ ಮತ್ತು ಯೋಗ್ಯತೆ ಅಂತ ಹೇಳ್ತೀವಿ. ಯೋಗವನ್ನು ದೇವರು ಕೊಡ್ತಾನೆ, ತಂದೆ ತಾಯಿ ಕೊಡ್ತಾರೆ, ಪ್ರಕೃತಿ ಕೊಡುತ್ತೆ. ಆದರೆ ಯೋಗ್ಯತೆ ನಾವೇ ಪಡ್ಕೋಬೇಕು. ಈಗ ಒಂದು ತಿಥಿ ಮಾಡೋದು ಎಷ್ಟೋ ಜನ ಹೇಳ್ತಾರೆ, ಆ ತಿಥಿ ವಿಚಾರ ಬಂದಾಗ ಹೇಳ್ತಾನೆ ವರ್ಷಕ್ಕೊಂದ್ಸಲ ತಂದೆ ತಾಯಿಗೆ ತಿಥಿ ಮಾಡೋದು, ಅದು ಕೂಡ ಮಾಡಲ್ಲ. ಇಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ಅದು ಕೊಟ್ಬಿಟ್ಟಿವಿ ಇದು ಕೊಟ್ಬಿಟ್ಟಿವಿ. ಅಪ್ಪ ಅಮ್ಮನ ಹೊಟ್ಟೆ ಹಸಿವನ್ನೇ ತೀರಿಸ್ತಾ ಇರೋರು ಅನಾಥಾಶ್ರಮಕ್ಕೆ ಹೋಗಿ ಏನು ಯಾರು ಹೊಟ್ಟೆ ಹಸಿವನ್ನು ತೀರಿಸ್ತೀರ? ಅದು ಬರೋದಿಲ್ಲ. ಆದ್ದರಿಂದ ಈ ದೋಷಗಳು ಬರೋದು ಸಹಜ. ಆ ದೋಷಗಳಿಗೆ ಪರಿಹಾರಗಳು ಕೂಡ ಇದೆ. ಪರಿಹಾರ ಅಂದರೆ ನೀವು ಕಾಯ ವಾಚ ಮನಸ ಪರಿಹಾರಗಳು. ಕಾಯ ವಾಚ ಮನಸ್ಸ ಅಂದರೆ ಕಾಯ ಅಂದರೆ ಒಂದು ತೀರ್ಥಯಾತ್ರೆಗೆ ಹೋಗಿ ಬನ್ನಿ, ಇಂಥ ದೇವಸ್ಥಾನನ ಇಷ್ಟು ಥರ ಸುತ್ಕೊಂಬನ್ನಿ, ನೀವು ಉಪವಾಸ ಇರಿ, ಇದೆಲ್ಲ ಕಾಯ ದೇಹಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು. ವಾಚ ಇಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ, ಇಂಥ ಕಡೆ ಹೋಗಿ ಇದನ್ನು ಹೇಳಿಸಿ, ಅರ್ಚೋತ್ತರ ಮಾಡಿಸಿ, ಸಹಸ್ರನಾಮ ಅರ್ಚನೆ ಮಾಡಿಸಿ, ಶನಿ ಮಹಾತ್ಮನ ಕತೆ ಓದಿಸಿ, ಇದೆಲ್ಲ ವಾಚ. ಮನಸ್ಸ ಅಂದರೆ ಆತ್ಮಸಾಕ್ಷಿಯಾಗಿ ಕೆಲವು ಸಂಕಲ್ಪಗಳನ್ನು ತೊಗೊಂಡು ಇನ್ನು ಮುಂದಕ್ಕೆ ನಾನು ಇದು ಮಾಡೋದಿಲ್ಲ ಅಂತ ಒಂದು ತೀರ್ಮಾನಗಳನ್ನು ತಗೊಳ್ಳೋದಿರುತ್ತೆ. ಇದಲ್ಲದೆ ಜ್ಯೋತಿಷದಲ್ಲಿ ನಾನು ಹೇಳ್ತಾ ಬಂದೆ 3 ರೀತಿಯಾದಂಥ, ಒಂದು ಗಣಿತಶಾಸ್ತ್ರ, ಗಣಿತ ಜಾತಕ ಬರೆಯೋದೊಂದು, ಎರಡನೇದು ಪ್ರಿಡಿಕ್ಷನ್ ಹೇಳೋದು ಅಂದರೆ ಫಲಗಳನ್ನು ಹೇಳೋದು, ಮೂರನೇದು ಪರಿಹಾರ. ಸುಮಾರು ಪರಿಹಾರಗಳು ನಂತರ ಬಂದವು. ಅಂದರೆ ವೇದ ಮಾರ್ಗದಿಂದ ಜ್ಯೋತಿಷಕ್ಕೆ ಬಂದು ಇದನ್ನು ಮಾಡಿದ್ರೆ ಇದು ಸರೋಗುತ್ತೆ, ಅಥವಾ ಅದು ಮರಿತೀವಿ, ಅಥವಾ ಅದನ್ನು ಓವರ್ಲ್ಯಾಪ್ ಮಾಡ್ತೀವಿ ಅಂತ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಮಾಡರ್ನ್ ಸೈನ್ಸಲ್ಲಿ ಮೆಡಿಕಲ್ ಈಗ ನಾವೇನು ಡಾಕ್ಟ್ರುಗಳು, ವೈದ್ಯರು, ಆಸ್ಪತ್ರೆ ಅಂತ ಹೋಗ್ತೀವಿ. ಒಂದು ಸಣ್ಣ ಉದಾಹರಣೆ, ನಮಗೆ ನೋವು ಜಾಸ್ತಿ ಆಗಿರುತ್ತೆ, ಬಿದ್ದೋಗಿರ್ತೀವಿ, ಎಲ್ಲೋ ಆಕ್ಸಿಡೆಂಟ್ ಏನೋ ಆಗಿರುತ್ತೆ, ಬಿದ್ದೋಗಿರ್ತೀವಿ, ನೋವಿರುತ್ತೆ. ಡಾಕ್ಟ್ರ್ ಹತ್ರ ಹೋದಾಗ ಅನಾಲ್ಜೆಸಿಕ್ ಅಂತಾರೆ, ಅಂದರೆ ನೋವನ್ನು ಕಡಿಮೆ ಮಾಡುವಂತಹ ಒಂದು ಔಷಧಿಯನ್ನು ಕೊಡ್ತಾರೆ. ಕಡಿಮೆ ಮಾಡೋ ಔಷಧಿ ಕೊಟ್ಟರೆ ನಮಗೆ ನೋವು ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಇಲ್ಲ, ನಿಜಕ್ಕೂ ಅದು ನೋವನ್ನು ಕಮ್ಮಿ ಮಾಡುವ ಔಷಧಿ ಅಲ್ಲ, ನಮ್ಮ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡುವಂಥ ಔಷಧಿ ಅದು. ಮನುಷ್ಯನ ದೇಹದಲ್ಲಿ ದಿ ಥ್ರೆಶೋಲ್ಡ್ ಆಫ್ ದಿ ಪೈನ್ ಈಸ್ ಇನ್ಕ್ರೀಸ್ಡ್ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ಮಾತ್ರೆ ತೊಗೊಂಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಗೋಡೆಗೆ ಗುದ್ಬಿಟ್ರು ಕೂಡ ತಕ್ಷಣಕ್ಕೆ ನೋವಾಗೋದು ತಕ್ಷಣ ಇಳಿದೋಗುತ್ತೆ. ಅಂದರೆ ಒಂದು ನಿದ್ದೆ ಬರುವ ಔಷಧಿಯನ್ನು, ಅಥವಾ ಜ್ವರವನ್ನು ಕಮ್ಮಿ ಮಾಡೋ ಔಷಧಿಯನ್ನು, ಅಥವಾ ನೋವನ್ನು ಕಮ್ಮಿ ಮಾಡೋ ಔಷಧಿಯನ್ನು ಇನ್ನೂ ಯಾರೂ ಕಂಡುಹಿಡಿದಿಲ್ಲ. ಆ ಜ್ವರವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋವಂಥದ್ದು ನಮ್ಮ ದೇಹದಲ್ಲಿ ಜ್ವರವನ್ನು ಎದುರಿಸುವಂಥ ಶಕ್ತಿಯನ್ನು ಅದು ಕೊಡುತ್ತೆ. ಆವಾಗ ಅದು ಬರುತ್ತೆ. ಆ ರೀತಿ ನಮ್ಮ ಪರಿಹಾರಗಳೇನಿದೆ ನಾವು ಮಾಡಿದಾಗ ಆ ಪರಿಹಾರಗಳನ್ನು ಮರೆತು ಆ ಪರಿಹಾರಗಳಿಂದ ಪಾರಾಗಿದ್ದೀನಿ ಅನ್ನೋ ಭಾವನೆ ಬಂದು ಮುಂದಕ್ಕೆ ಕೆಲಸಗಳನ್ನು ಮಾಡುವಂಥ ಯೋಗ ನಮಗಿರುತ್ತೆ. ಆದುದರಿಂದ ಈಗಿನ ಕಾಲದಲ್ಲಿ ಒಂದು ಹೋಮ ಮಾಡಬೇಕು, ಒಂದು ಹವನ ಮಾಡಬೇಕು ಅಂದರೆ 30,000, 50,000, 60,000, ಗೃಹ ಪ್ರವೇಶ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ತೊಗೊಳ್ತಾರೆ. ಖಂಡಿತ ಪೌರೋಹಿತರಿಗೆ ಚೆನ್ನಾಗಿ ಸಂಭಾವನೆ ಕೊಡಿ, ಅವ್ರು ಚೆನ್ನಾಗಿರಬೇಕು. ಆದರೆ ಡಿಮ್ಯಾಂಡ್ ಮಾಡಿ ತೊಗೊಳ್ತಾರೆ ನೋಡಿ, ಅಲ್ಲಿ ಕರ್ಮ ಸೇರಿಸ್ಕೋತಾರೆ ಮನುಷ್ಯರು. ತಾನು ಮಾಡಿರೋದು, ತಾನು ಬಂದಿರೋದು ಒಂದು ಕರ್ಮ ಕಳ್ಕೊಳ್ಳೋಕ್ಕೆ ಅಂತ ಯಾವಾಗ ಅನ್ಕೋತಾನೆ, ಅವ್ರ ದೇವರು ಅವಾಗ ಕರೆಕ್ಟಾಗಿ ಕೊಡ್ತಾನೆ. ಈ ಪರಿಹಾರಗಳ ವಿಚಾರ ಬಂದಾಗ ಇತ್ತೀಚೆಗೆ ನೀವು ಟಿ ವಿಯಲ್ಲಿ ಬರ್ತಾಯಿದ್ರಿ ಸರ್, ಯಾವ ದೋಷದ ಬಗ್ಗೆನೂ ಹೇಳ್ತಾ ಇರಲಿಲ್ಲ. ಪೂಜೆ ಮಾಡಿ ಅಂತ ಹೇಳ್ತಾಯಿದ್ರಿ, ಹಬ್ಬಗಳು ಹೆಂಗೆ ಮಾಡಬೇಕು ಅಂತ ಹೇಳ್ತಾಯಿದ್ರಿ, ದಾನ ಧರ್ಮ ಮಾಡಿ ಅಂತ ಹೇಳ್ತಾಯಿದ್ರಿ, ಹಸುಗೆ ಏನಾದ್ರು ಕೊಡಿ ಅಂತ ಹೇಳ್ತಾಯಿದ್ರಿ. ಆದರೆ ಈಗ ಎಲ್ಲರೂ ಈ ಬರೀ ಹೋಮ ಹವನಗಳು ಮಾಡಿ, ಇಲ್ಲಾಂದರೆ ಇದು ಯಂತ್ರ ಕಟ್ಕೊಳ್ಳಿ, ಅದನ್ನು ಯಂತ್ರ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಖಂಡಿತ ಅದು ಅವರವರ ಭಾವನೆ. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಕಲ್ಪನೆಗೂ ಭಾವನೆಗೂ ವ್ಯತ್ಯಾಸ ಇದೆ. ಕಲ್ಪನೆ ಸೋಲ್ಬೋದು, ಭಾವನೆಗಳು ಸೋಲಲ್ಲ. ಕಲ್ಪನೆ ನಾವು ಏನೋ ಮಾಡ್ಕೊಂಡಿರ್ತೀವಿ, ಇದಾಗಬೇಕು ಅದಾಗಬೇಕು ಅಂತ, ಅಲ್ಲಿ ಸೋತ್ಬಿಡೋಕ್ಕೆ ಚಾನ್ಸ್ ಇದೆ. ಭಾವನೆಗಳು ಸೋಲೋದಿಲ್ಲ, ಅದು ನಿಜ ಆಗೋಗುತ್ತೆ. ನಾವು ಒಳ್ಳೆ ಭಾವನೆ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಕೆಟ್ಟ ಭಾವನೆ ಇಟ್ಕೊಂಡ್ರೆ ಕೆಟ್ಟದಾಗುತ್ತೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ನಾಗದೋಷ ಇದೆ ಅಂದರೆ, ನಾಗದೋಷದಲ್ಲಿ ಹಲವಾರಿದೆ. ಕಾಲಸರ್ಪ ದೋಷ ಅಂತಿದೆ, ಕಾಲಸರ್ಪ ಯೋಗ ಅಂತಿದೆ. 14 ವಿಧವಾದಂತಹ ಕಾಲಸರ್ಪ ದೋಷಗಳಿದೆ. ಕಾರ್ಕೋಟಕ ಕಾಲಸರ್ಪ ದೋಷ, ವಾಸುಕಿ ಕಾಲಸರ್ಪ ದೋಷ, ಅನಂತ ಕಾಲೋದರ, ಏನು ಅವುಗಳಿಗೆಲ್ಲ ಹೆಸರಿತ್ತು ಹಿಂದಿನ ಕಾಲದಲ್ಲಿ, ಅದು ಅಷ್ಟೂ ಇದೆ. ಕಾಲಸರ್ಪ ಯೋಗ ಅಂತಿದೆ. ಈಗ ಅದಕ್ಕೆ ಕೆಲವು ಕಡೆ ಹೋಗಿ ಅಂತ ಪೂಜೆ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಈಗ ಕಾಳಹಸ್ತಿಗೆ ಹೋಗಿ ಅಂತ ಹೇಳ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತಾರೆ. ಸರ್ಕಾರ ಕೂಡ ಇನ್ನೂ ಸರಿಯಾದ ಗಮನ ತೊಗೊಂಡಿಲ್ಲ.
500 ಜನ 600 ಜನನ ಕೂರಿಸ್ಬಿಟ್ಟು ಎಲ್ಲ ಮಂತ್ರ ಮೈಕಲ್ಲಿ ಹೇಳ್ತಾರೆ. ಮೈಕಲ್ಲಿ ಹೇಳಿ ಏನು ಪೂಜೆ ಮಾಡಿ ಏನು ಫಲ ತೊಗೊಳ್ತಾರೆ, ಸಮಾಧಾನ ಪಟ್ಕೋಬೇಕು ನಾನು ಮಾಡಿದೆ ಅಂತಷ್ಟೇ. ಆ ಕ್ಷೇತ್ರಕ್ಕೆ ಹೋಗಿ ನೀವು ವೈಯಕ್ತಿಕವಾಗಿ ನಿಮ್ಮನ್ನು ಕೂರಿಸ್ಕೊಂಡು ಯಾರು ಮಾಡಿದ್ರೆ ಅದಕ್ಕೆ ಇಷ್ಟು ಸಾವಿರ ಅಷ್ಟು ಸಾವಿರ ಅಂತ ಹೇಳ್ತಾರೆ. ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಇದ್ದಲ್ಲಿ ನಿಮ್ಮ ದೋಷ ಪರಿಹಾರ ಆಗುತ್ತೆ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ, ದುಡ್ಡಿದ್ದವ್ರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಹೇಳಿಲ್ಲ. ದುಡ್ಡಿಲ್ಲ ಅಂದರೂ ಕೂಡ ನಿಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಪರಿಹಾರವಾಗುತ್ತೆ. ಒಂದು ವೇಳೆ ಕ್ಷೇತ್ರಕ್ಕೆ ಹೋಗೋಕ್ಕಾಗಲಿಲ್ವಾ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು 21 ದಿವಸ ಕಂಟಿನ್ಯೂಸ್ ಆಗಿ ಹೋಗಿ ಬನ್ನಿ, ಅಥವಾ 21 ವಾರಕ್ಕೊಂದು ಸಲ ಹೋಗಿ ಬನ್ನಿ. ಅಲ್ಲಿ ತನಿ ಎರಿಯೋದಿದ್ದರೆ ಆಷಾಢ ಮಾಸದಲ್ಲಿ ಅಥವಾ ಯಾವುದೋ ತಿಂಗಳಲ್ಲಿ ಅಲ್ಲಿ ಗೊತ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬನ್ನಿ, ಒಂದು ಪೂಜೆ ಮಾಡಿ ಬನ್ನಿ. ಶ್ರದ್ಧೆಯಿಂದ ಮಾಡಿ, ದುಡ್ಡು ಕಾಸು ಖರ್ಚಿಲ್ಲದೇನೆ ಅದು ದೋಷ ಪರಿಹಾರ ಆಗುತ್ತೆ. ಇದು ನಾಗದೋಷಕ್ಕಾಗುತ್ತೆ. ಈ ಕ್ಷೇತ್ರದಲ್ಲೇ ಹೋಗಿ ಮಾಡಬೇಕು, ಅಲ್ಲೇ ನಡೆಸಬೇಕು ಅನ್ನೋದು ಏನಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಕೂಡ ಅದನ್ನು ಮಾಡ್ಬೋದು. ಆದರೆ ಅಲ್ಲಿ ಹೋಗಿ ಬಂದಾಗ ಒಂದೇ ಸಲಕ್ಕೆ ಸುಲಭವಾಗಿ ಆಗೋಗುತ್ತೆ ಅಂತ ಒಂದು ಭಾವನೆ ಇದೆ. ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ಸರ್ ಯಾವುದಾದ್ರು ದೋಷ ಇದೆಯಾ ಅಂತ ಹೇಳ್ತಾರೆ. ನನಗೆ ಸಾಮಾನ್ಯವಾಗಿ ಹೆಚ್ಚಿನ ದೋಷ ಕಾಣೋದಿಲ್ಲ. ಒಂದು ವೇಳೆ ಅವರೆಲ್ಲ ಪರಿಹಾರ ಮಾಡ್ಕೊಂಡಿರ್ಬೋದು, ದೋಷನೇ ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ತಂದೆ ಹೇಳೋರು, ಜ್ಯೋತಿಷ ಕೇಳಕ್ಕೆ ಬರೋರಿಗಿಂತ ಹೇಳೋರಿಗೂ ಟೈಮ್ ಚೆನ್ನಾಗಿರಬೇಕು ಅಂತೇಳಿ. ಅಂದರೆ ನನ್ನ ಕಣ್ಣಿಗೆ ಅಂಥದ್ದು ಕಾಣ್ದಿರಲ್ಲ. ಆದರೆ ಇಲ್ಲ ಸರ್ ಅವ್ರು ಹೇಳಿದ್ರು ಸರ್ ಇವ್ರು ಹೇಳಿದ್ರು ಸರ್, 2 ಸಲ ಕುಕ್ಕೆಗೆ ಹೋದ್ವಿ, 4 ಸಲ ಕಾಳಹಸ್ತಿಗೆ ಹೋದ್ವಿ, ನಾಸಿಕ್ ಹೋದ್ವಿ ಅಂತ ಒಂದು ಸಲ ಹೋಗಿ ಬಂದಮೇಲೆ ಪರಿಹಾರ ಆಗುತ್ತೆ ಅಂದರೆ ನಂಬಬೇಕು. ಒಂದು ಜ್ಯೋತಿಷರು ಹೇಳಿದ್ದು ಅವ್ರು ಸರಿಯಾಗಿ ಮಾಡಿಲ್ಲ, ಇನ್ನೊಬ್ರ ಕೈಲಿ ಮಾಡಿಸಿ ಅನ್ನೋದೆಲ್ಲ ಬರೋದೇ ಇಲ್ಲ. ನೀವು ಕ್ಷೇತ್ರಕ್ಕೆ ಹೋಗಿ ಮಾಡಿಸಿ ಬಂದಿದ್ರೆ ಅದು ಪರಿಹಾರ ಆಗಿರುತ್ತೆ. ನಾನು ಹಿಂದೆ ಕೂಡ ಕಾಶಿ ಯಾತ್ರೆದು ಒಂದು ಕತೆ ಹೇಳಿದೆ, ಶಿವ ಪಾರ್ವತಿದು. ತಿರ್ಗಾ ಇನ್ನೊಂದು ಸಲ ಬೇಕಾದ್ರೆ ಹೇಳ್ತೀನಿ. ಪಾರ್ವತಿ ಕೇಳ್ತಾಳೆ, ಗಂಗೆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗುತ್ತೆ ಅಂತ ಹೇಳಿರ್ತಾರಲ್ಲ, ದೋಷ ಎಲ್ಲ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ನಿಜಾನ ಅಂತ ಶಿವನ್ ಕೇಳ್ತಾಳೆ. ಶಿವ ಹೇಳ್ತಾನೆ, ಬಾ ತೋರಿಸ್ತೀನಿ ಅಂತಾನೆ. ಭೂಮಿಗೆ ಬರ್ತಾರೆ, ವಾರಣಾಸಿ ಕ್ಷೇತ್ರಕ್ಕೆ, ಕಾಶಿಗೆ ಬರ್ತಾರೆ. ಶಿವ ಹೇಳ್ತಾನೆ, ನಾನು ವಯಸ್ಸಾದ ಮುದುಕನ ವೇಷ ಹಾಕೋತೀನಿ, ನಾನು ನೀರಲ್ಲಿ ಬಿದ್ದುಬಿಟ್ಟು ಒದ್ದಾಡ್ತೀನಿ ಪ್ರಾಣಕ್ಕೆ, ನೀನು ಮುದುಕಿ ಥರ ಇದ್ಕೊಂಡು ನನ್ನ ಕಾಪಾಡೋಕ್ಕೆ ಕರಿ. ಕಾಪಾಡೋಕ್ಕೆ ಯಾರು ಬಂದರೆ ನಮ್ಮ ಯಜಮಾನರು ವೇದ ಓಡಿರೋರು, ಗಣಪಾಟಿಗಳು, ಬಹಳ ಮಂತ್ರಶಾಸ್ತ್ರ ಗೊತ್ತಿರೋರು, ಅವರು ಭಾಳ ಆಚಾರವಾಗಿ ಬದುಕಿರೋರು, ಅವ್ರನ್ನ ಕಾಪಾಡಬೇಕಂದ್ರೆ ನೀವು ಪಾಪ ಮಾಡಿರಬಾರ್ದು ಅಂತ ಹೇಳೋದು. ಅದೇ ಥರ ಮುದುಕಿ ಹೇಳ್ತಾಳೆ, ಯಾರೋ ಬರೋಕ್ಕೆ ಬಂದವರು ಇವಳು ಹೇಳಿದ ತಕ್ಷಣ ಪಾಪ ಮಾಡಿದ್ರೆ ಅವರೇ ಹೋಗ್ಬಿಡ್ತಾರೆ. ಅವರವರು ಕಮಂಡಲ ಇಟ್ಕೊಂಡು ನೀರು ಇಟ್ಕೊಂಡು ವಿಶ್ವನಾಥನ ದರ್ಶನಕ್ಕೆ ಹೋಗ್ಬಿಡ್ತಾರೆ. ಆ ಊರಲ್ಲೊಬ್ಬ ಅಡುಗೆ ಭಟ್ಟ, ಅವ್ನು ಗಂಗೆ ಕಡೆ ಜಾಸ್ತಿ ಬರೋಲ್ಲ. ಅವ್ನು ನೋಡ್ತಾ ಇದ್ದರೆ ಮುದುಕ ಒದ್ದಾಡೋದು ನೋಡಿ ದಡಾರ ಅಂತ ನೀರಿಗೆ ಧುಮಕ್ಬಿಟ್ಟು ಎಳ್ಕೊಂಬಂದು ಆಚೆ ಹಾಕ್ಬಿಡ್ತಾನೆ. ಅಜ್ಜಿ ಹೇಳೋದು ಏನೂ ಕೇಳಿಸ್ಕೊಳ್ಳಲ್ಲ. ಅಜ್ಜಿ ಹೇಳ್ತಾಳೆ, ಪಾಪ ಮಾಡಿಬಿಟ್ಟಪ್ಪ ನೀನು, ನಮ್ಮ ಯಜಮಾನನ ಕಾಪಾಡೋದಾದರೆ ಪುಣ್ಯಾತ್ಮ ಆಗಿರಬೇಕಾಗಿತ್ತು, ಅವರು ದೊಡ್ಡ ಗಣಪಾಟಿಗಳು, ಅವರು ವೇದ ಕಲ್ತಿರೋರು, ಪೂಜೆ ಮಾಡಿರೋರು. ಆಯಿತು ಬಿಡಜ್ಜಿ, ಅದಕ್ಕೇನಂತೆ, ನಾನು ಹಂಗೆ ಅನ್ಕೋ, ನಾನು ಪಾಪ ಮಾಡಿಲ್ಲ ಅಂತಾನೆ. ಧೈರ್ಯವಾಗಿ ಹೇಳ್ತೀಯಲ್ಲ ಅಂದರೆ, ಹೌದು ಪಾಪ 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 ಮಾಡಿದ್ದವ್ರಿಗೆ ಹೆಂಗೆ ಪಾಪ ಹೋಗುತ್ತೆ, ಗಂಗೆಯಲ್ಲಿ ಮುಳುಗದೆ ಹೋಗುತ್ತಲ್ಲ. ನಾನು ಗಂಗೆಯಲ್ಲಿ ಮುಳುಗಿ ನಾನು ಸ್ನಾನ ಮಾಡಿದ್ಮೇಲೆ ತಾನು ನಿಮ್ಮ ಯಜಮಾನನ ಕಾಪಾಡಿದೆ, ಹಂಗಂದರೆ ನನ್ನ ಪಾಪ ಎಲ್ಲ ಹೋಯ್ತಲ್ಲ ಅಂತ ಹೇಳ್ತಾನೆ. ಆವಾಗ ಶಿವ ಪ್ರತ್ಯಕ್ಷ ಆಡಿ ನೋಡಿ, ಇವನ ಅಡುಗೆ ಭಟ್ಟನಿಗಿರುವಂತಹ ಒಂದು ಜ್ಞಾನ ಸಾಮಾನ್ಯ ಜನರಿಗಿಲ್ಲ. ಯಾರೇನು ಹೇಳಿದ್ರು ಅಲ್ಲೋಗಿ ಇದನ್ನು ಮಾಡು ಅದನ್ನು ಮಾಡು ಅದನ್ನು ಮಾಡು, ಇನ್ನೂ ಹೋಗಿಲ್ಲ. ಮನುಷ್ಯನಿಗೆ ಗಿಲ್ಟಿ ಅಂತ ಹೇಳ್ತೀವಿ, ಪಾಪಕಾಟ ಅಂತಾರಲ್ಲ, ಅದು ಪಾಪಕಾಟ ಇರೋವರೆಗೂ ಅವನು ಇದನ್ನೆಲ್ಲ ನಂಬ್ಕೊಂಡೇ ಹೋಗ್ತಾನೆ. ಒಂದು ಸಲ ನಾವು ಒಂದು ಪರಿಹಾರ ಮಾಡಿದ್ವಿ ಅಂದರೆ ಆ ತಪ್ಪನ್ನ ಇನ್ನೊಂದು ಸಲ ಮಾಡಬಾರ್ದು. ನಮ್ಮ ಹಿರಿಯರು ಯಾರೋ ಮಾಡಿದ್ದಾರೆ, ನಾವು ಒಂದು ನಾಗದೋಷ ಶಾಂತಿ ಮಾಡಿದ್ವಿ ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಅವು ಬಂದರೂ ಕೂಡ ಅದನ್ನು ಹೊಡಿಬಾರ್ದು. ಯಾರನ್ನೋ ಕರೆದು ಅದನ್ನು ಇಡ್ಸ್ಕೊಟ್ಬಿಡ್ಬೇಕು. ನನ್ನ ದೋಷ ಆಗಿದೆ, ನಮ್ಮ ತಾತ ಹೊಡೆದಿದ್ದಾರೆ, ನಾನು ದೋಷ ಹೋಗಿ ಪರಿಹಾರ ಮಾಡಿದೆ, ನಾನು ಹೊಡೆದ್ಬಿಟ್ಟು ಹೋಗಿ ಪರಿಹಾರ ಮಾಡ್ತೀನಿ ಅಂದರೆ ಲೆಕ್ಕಕ್ಕೆ ಬರಲ್ಲ. ಅದು ಜನ್ಮಾಂತರಕ್ಕೆ ಹೋಗುತ್ತೆ. ನಾಗದೋಷದ ಕತೆ ಪಿತೃದೋಷ ಅಂತಾರೆ. ಪಿತೃದೋಷ ಅಂದರೆ ಏನು? ಫಸ್ಟ್ ಆಫ್ ಆಲ್ ಪಿತೃಗಳಿಗೆ ಸರಿಯಾದ ರೀತಿಯಲ್ಲಿ ಅವರು ಜೀವಂತವಾಗಿದ್ದಾಗ ನೋಡ್ಕೊಂಡಿಲ್ಲ ಅಂದರೂ ಪಿತೃದೋಷ. ಅವರ ಮರಣ ಹೊಂದಿದ ನಂತರ ಅವ್ರಿಗೆ ಮಾಡ್ತಕ್ಕಂಥ ಕರ್ತವ್ಯ ಕಾರ್ಯ ಏನಿದೆ ಅದು ಮಾಡಿಲ್ಲ ಅಂದರೂ ಪಿತೃದೋಷ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ದುಡ್ಡಿನ ವಿಚಾರ ಇಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ, ಹಿರಿಯರೇ, ಹೆಣ್ಮಕ್ಳೇ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ, ಆ ದಿವಸದಲ್ಲಿ ಒಂದು ದಿವಸ ಅವ್ರಿಗೋಸ್ಕರ ಒಂದು ಅರ್ಧ ಗಂಟೆ ಅವ್ರನ್ನ ನೆನೆಸ್ಕೊಂಡು ನಾವು ಏನೋ ಒಂದು ಎಳ್ಳು ನೀರು ಬಿಡ್ತೀವಿ, ಅದು ಬಹಳ ವಿಶೇಷವಾಗಿ ತಲುಪುತ್ತೆ. ಅದು ಪಿತೃಪಕ್ಷ ಕಾಲ ಬಂದಾಗ ಹೇಳ್ತೀನಿ ಅದ್ರ ವಿಚಾರ, ಎಷ್ಟು ನಮಗೆ ಅದರಿಂದ ಒಳ್ಳೆಯದಾಗುತ್ತೆ. ಯಾರ ಮನೆಯಲ್ಲಿ ಪಿತೃ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆಯೋ ಅವ್ರ ಮನೆ ಉದ್ಧಾರ ಆಗುತ್ತೆ, ಅವ್ರ ಮನೆ ಚೆನ್ನಾಗಾಗ್ತಾರೆ, ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ, ವಂಶವೃದ್ಧಿ ಆಗುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತಾರೆ, ಕೆಲವ್ರಿಗೆ 2 ಹೆಣ್ಮಗು ಇದೆ ಸರ್, 3ನೇ ಗಂಡು ಮಗು ಆಗುತ್ತೆ ಅಂತಾರೆ. ನಾನು ಅವ್ರನ್ನ ಪಿತೃಶೇಷ ಪಿತೃದೋಷ ಇದ್ದಾರೆ, ಹೋಗಿ ನೀವು ಈ ಪೂಜೆ ಮಾಡಿಸ್ಕೊಂಬನ್ನಿ, ಬಂದಮೇಲೆ ಮಗು 3ನೇ ಮಗು ಹುಟ್ಟಿದೆ. ಇನ್ನು ಕೆಲವರು ಮದುವೆ ಟೈಮಲ್ಲೇ ಕೇಳಿಬಿಡ್ತಾರೆ, ಸರ್ ನಾವು ಏನಾರು ಇದ್ರೆ ಹೇಳಿ ಮಾಡಿಬಿಡಿ, ನಮಗೆ ಜಾಸ್ತಿ ಆಸೆ ಇಲ್ಲ, ಹೆಣ್ಣು ಗಂಡು ಯಾವುದಾದ್ರೂ ಪರವಾಗಿಲ್ಲ ಅಂತಾರೆ. ಪಿತೃದೋಷಗಳನ್ನೋದು ನಾನು
ಕೆಲವರು ಈಗ ತಂದೆ ತಾಯಿ ಯಾವ ಲೆವೆಲ್ ಬಂದಿದೆ ಅಂದರೆ ನಮ್ಮ ಮಕ್ಕಳು ಏನು ಮಾಡೋದು ಬೇಡಪ್ಪ, ನಾವೇ ಸಾಕು. ಯಾಕಿದಾಗಿದೆ? ಎಕನಾಮಿ ಇನ್ವಾಲ್ವ್ ಆಗಿದೆ, ದುಡ್ಡು ಇನ್ವಾಲ್ವ್ ಆಗಿದೆ. ಒಂದು ದಿವಸ ರಜೆ ಹಾಕೋಕ್ಕೆ ಇಷ್ಟ ಇಲ್ಲ, ಆಮೇಲೆ ಎಲ್ಲೋ ಟೂರ್ಗೆ ಹೋಗಿರ್ತಾರೆ, ಟ್ರಿಪ್ಗೆ ಹೋಗಿರ್ತಾರೆ, ಸಿನಿಮಾಗೆ ಹೋಗಿರ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಆ ಟೈಮಲ್ಲಿ ತಿಥಿ ಬಂದಾಗ ಬಂದ್ಬಿಡ್ರಿ. ಇನ್ನೊಂದು ತಿಥಿಯಿಂದ ಇಂಗ್ಲೀಷ್ ಡೇಟಿಗೆ ಮಾಡಿಬಿಡ್ತಾರೆ ಎಲ್ಲರೂ. ಭಾಳ ತಪ್ಪು. ಇಂಗ್ಲೀಷ್ ಡೇಟ್ಗೆ ತಿಥಿ ಬರೋದೇ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿ ಯಾರೇ ತೀರ್ಕೊಂಡಿದ್ದರೂ ಕೂಡ ನಮ್ಮದೇ ಆದಂತಹ ಈ ಆಷಾಢ ಮಾಸ ಶುಕ್ಲ ಪಕ್ಷ ಇಂಥ ತಿಥಿಯಲ್ಲಿ ಹೋಗಿದ್ದಾರೆ ಅಂದರೆ ಹುಟ್ಟಿದವರಿಗೆ ನಕ್ಷತ್ರ, ಓದವರಿಗೆ ತಿಥಿ. ಗುರುತಿಸ್ಕೊಳ್ಳೋದು ಹೆಂಗೆ? ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಇಂಥ ತಿಥಿಯಲ್ಲಿ ಹೋಗಿದ್ದಾರೆ ಅಂತ ಹೇಳ್ತೀವಿ. ಆ ತಿಥಿ ಅನ್ನೋದು ಭಾಳ ಸುಲಭ. ಪುರೋಹಿತರ ಹತ್ರ ಕೇಳಿ, ಇಂಗ್ಲೀಷ್ ಡೇಟ್ ಹೇಳಿ, ಅವ್ರ ಪಂಚಾಂಗ ಇಟ್ಕೊಂಡು ಇಂಥದ್ದು ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ ಇಂಥ ದಿನದಲ್ಲಿ ಹೋಗಿದ್ದಾರೆ, ಏಕಾದಶಿ ಅಂತ ಬರುತ್ತೆ. ಅದನ್ನಿಟ್ಕೊಂಡು ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ಕರೆಕ್ಟಾಗಿ ಅದಕ್ಕೆ ಅವ್ರಿಗೆ ಬೇಕಾದಂಥದ್ದು ಸಿಗುತ್ತೆ. ಅದನ್ನು ಮಾಡಿಬಿಟ್ರೆ ಮನೆಯಲ್ಲಿ ತೊಂದರೆ. ಈಗ ಮದುವೆಗಳು ಅಡೆತಡೆ ಆಗಿರೋದು, ಮಕ್ಕಳು ಹುಟ್ಟೋದು ಅಡೆತಡೆ ಆಗಿರೋದು, ಏನೋ ಬರಬೇಕಾಗಿರೋದು ಬರದೇ ಇರೋದು, ಇದಕ್ಕೆಲ್ಲ ಯಾವುದಾದ್ರು ಒಂದು ಐಡಿಯಾ ಇರುತ್ತೆ. ಏನಂದರೆ ನಮ್ಮ ಪಿತೃದೋಷಗಳು ಆಗಲಿ ನಾಗದೋಷಗಳಾಗಲಿ ನಮಗೆ ಯಾವಾಗಂದರೆ ಯಾವಾಗ ತೊಂದರೆ ಕೊಡಲ್ಲ. ಅದು ನಾವು ಏನನ್ನು ಎದುರು ನೋಡಿ ಅದು ನಮ್ಗೆ ಆಗದೇ ಇದೆಯೋ ಆ ಟೈಮಲ್ಲಿ ಬಂದು ನಮ್ಗೆ ಆಟ ಆಡಿಸುತ್ತೆ. ಟ್ರೈನ್ ಹೋಗ್ತಾ ಇರುತ್ತೆ, ಇನ್ನೇನು ನೀವು ಊರು ತಲುಪಬೇಕು, ಆವಾಗ ನಿಂತೋಗುತ್ತೆ. ಟ್ರೈನ್ ಟಿಕೆಟ್ ಸಿಕ್ಕಿರುತ್ತೆ, ಸೀಟ್ ಸಿಕ್ಕಿರುತ್ತೆ, ಬರ್ತ್ ಸಿಕ್ಕಿರುತ್ತೆ, ಹೋಗೋ ಟೈಮ್ಗೆ ಹೋಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಅದಕ್ಕೆ ಸರಿಪಡಿಸ್ಕೊಳ್ಳುವಂಥ ಮಾರ್ಗಗಳಿದೆ. ಅದು ಬರೀ ಕಾಸ್ಟ್ಲಿ ಮಾರ್ಗ ಅಲ್ಲ, ಸುಲಭವಾದ ಮಾರ್ಗ ಇದೆ. ಶ್ರದ್ಧೆ ಭಕ್ತಿ ಇದೆಯಾ ಅಂತ ನೋಡ್ತಾರೆ. ಪಿತೃದೋಷ ಆಯಿತು, ಸ್ತ್ರೀ ದೋಷ ಭಾಳ. ಇಲ್ಲಿದ್ದಾರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಜ್ಯೋತಿಷರು ಟಿ ವಿಯಲ್ಲೂ ಬರ್ತಾಯಿದ್ರು. ಯಾರು ಹೋಗಲಿ ಅವ್ರಿಗೆ ಸ್ತ್ರೀ ದೋಷ. 100 ಜನ ಹೋಗಲಿ 100 ಜನಕ್ಕೂ ಸ್ತ್ರೀ ದೋಷ. ಇನ್ನೊಬ್ಬರು ನ್ಯೂಮರಾಲಜಿಸ್ಟು ಯಾರು ಹೋಗಲಿ ನಿಮ್ಮ ಹೆಸರು ಸರಿ ಇಲ್ಲ, ಯಾರಾದರೂ ಹೆಸರು ಸರಿ ಇಲ್ಲ. ತಪ್ಪು. ಜನಗಳಿಗೆ ಒಂದು ವಿದ್ಯೆ ಮೇಲೆ ಅಭಿಮಾನ ಬರಬೇಕು. ಜ್ಯೋತಿಷಕ್ಕೆ ನಾವು ದೊಡ್ಡದಾಗಿ ಕೊಡುಗೆ ಕೊಡೋಕ್ಕಾಗಲ್ಲ, ಅದರಿಂದ ಫಲ ಪಡ್ಕೋತಾ ಇದ್ದೀವಿ ನಾವೆಲ್ಲ. ಆ ಜ್ಯೋತಿಷಕ್ಕೆ ಯಾವುದೇ ರೀತಿಯಲ್ಲಿ ಕೆಟ್ಟ ಹೆಸರು ಬರೆಸ್ಬಾರ್ದು. ಅಸ್ಟ್ರಾಲಜಿ ನೆವರ್ ಫೈಲ್ಸ್, ಅಸ್ಟ್ರಾಲಜರ್ಸ್ ಫೇಲ್. ಜ್ಯೋತಿಷ ಯಾವತ್ತೂ ಸುಳ್ಳಾಗೋದಿಲ್ಲ, ಆದರೆ ಜ್ಯೋತಿಷ ಹೇಳೋರು ಸುಳ್ಳು ಹೇಳಿರ್ಬೋದು. ಅದಕ್ಕೆ ಸ್ವಲ್ಪ ಶ್ರದ್ಧೆ ಭಕ್ತಿ ಬೇಕು ಅಂತೀವಿ. ಜ್ಯೋತಿಷ ಹೇಳೋರಿಗೆ ಕೂಡ ಆ ಅನುಷ್ಠಾನ ಇಲ್ಲ ಅಂದರೆ ಖಂಡಿತ ಅವ್ರು ಹೇಳೋದು ಫಲಿಸಲ್ಲ. ಸುಮ್ಮನೆ ಎಲ್ಲರಿಗೂ ಈ ದೋಷ ಈ ದೋಷ ಈ ದೋಷ ರೈಟ್ ಟಿಕ್ ಹಾಕಿ ಕೆಲವರೆಲ್ಲ ನಾನು ನೋಡಿದ್ದೀನಿ, ಪ್ರಿಂಟೆಡ್ ಮ್ಯಾಟ್ರ್ ಇಟ್ಕೊಂಡಿರ್ತಾರೆ. ಯಾವ ಊರಿಗೆ ಹೋಗಬೇಕು ಅಂತ ಬರ್ಕೊಡೋ ಅಷ್ಟು ಕೂಡ ಅವ್ರಿಗೆ ತಾಳ್ಮೆ ಇರೋದಿಲ್ಲ. 10-20 ದೋಷ ಇಂತಿಂಥ ಊರು ಅಂತ ಅದನ್ನು ಟಿಕ್ ಮಾಡಿ ಕೊಟ್ಬಿಡ್ತಾರೆ. ಇಂಥ ಊರಿಗೆ ಹೋಗು, ಇಂಥವ್ರು. ಏನದು ಅಂಥ ಅರ್ಜೆಂಟ್ ಅವ್ರಿಗೆ? ಅವ್ರ ಹತ್ರ ಬಂದವ್ರ ಹತ್ರ ಒಂದು 2 ಮಾತು ಮಾತಾಡಿ, ಹಿಂಗಿದೆ, ಹಿಂಗಿಲ್ಲ, ಹಿಂಗಾಗುತ್ತೆ, ಹಿಂಗಾಗಲ್ಲ. ಪಿತೃದೋಷ ಇದ್ದವರು ಅಮಾವಾಸ್ಯೆ ದಿವಸ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ. ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ. ನೀವು ಒಂದು 3 ತಿಂಗಳು 5 ತಿಂಗಳು ಅಮಾವಾಸ್ಯೆ ದಿವಸ ಹೋಗಿ ಹೊಟ್ಟೆಯಲ್ಲಿ ಏನು ಊಟ ಮಾಡದೆ ಬೆಳಗ್ಗೆ ಹೋಗಿ ಆ ದೇವ್ರು ನಿಮ್ಮ ಕುಲದೇವ್ರನ್ನ ದರ್ಶನ ಮಾಡ್ಕೊಂಬಂದು ಏನೋ ಮನೆಗೆ ಬಂದು ಒಂದಷ್ಟು ಅನ್ನ ಮಾಡಿ ಕಾಗೆಗಷ್ಟು ಹಸುಗಷ್ಟು ಹಾಕ್ಬಿಟ್ಟು ನೀವು ನೆಮ್ಮದಿಯಾಗಿ ನಿಂದೆ ಮಾಡಿ. ನಿಮಗೆ ಪಿತೃದೋಷ ಹೋಗಿಲ್ಲ ಅಂದರೆ ಕೇಳಿ. ಪಿತೃದೋಷ ಹೋಗುತ್ತೆ ಅನ್ನೋದಕ್ಕೆ ಬಹಳ ಮಾಹಿತಿಗಳು ಕೊಟ್ಟಿದ್ದಾರೆ ನಮ್ಮ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ. ಇವರು ಹೊಸ್ದಾಗಿ ಉಟ್ಕೊಂಡವರು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಭಾಳ ಕಥೆ ಹೇಳ್ಬಿಟ್ಟಿದ್ದಾರೆ. ಉತ್ತರ ಕಾಲಾಮೃತ ಮಹಾಕವಿ ಕಾಳಿದಾಸ ಬರೆದಿದ್ದಾನೆ. ತಿಲವೋಮ ಯಾಕೆ ಮಾಡಿಸ್ಬೇಕು, ಶ್ರಾದ್ದ ಹೆಂಗೆ ಮಾಡಬೇಕು, ಪಿಂಡ ಹೇಗಿಡಬೇಕು, ಏನಕ್ಕೆ ಇಡಬೇಕು, ನಾರಾಯಣ ಬಲಿ ಅಂದರೆ ಏನು, ಸರ್ಪ ಸಂಸ್ಕಾರ ಅಂದರೆ ಏನು, ಇವ್ರು ಹೇಳೋ ಥರ ಯಾವುದಿಲ್ಲ ಅದರಲ್ಲಿ. ಯಾವಾಗ ಸರ್ಕಾರದ ಆಡಳಿತದಲ್ಲಿ ಒಂದು ದೇವಸ್ಥಾನ ಇದ್ಕೊಂಡು ಪೂಜೆ ಮಾಡಿಸ್ತಾರೋ ದುಡ್ಡುಗೋಸ್ಕರ, ಅದು ಫಲ ಕೊಡೋದೇ ಇಲ್ಲ. ಅದಕ್ಕೆ ಬದಲು ನಿಮ್ಮ ಮನೆಯಲ್ಲೇ ಯಾರನ್ನಾರು ಕಸಿ ಇನ್ನೂ ಒಂದು 500 ರೂಪಾಯಿ ಜಾಸ್ತಿ ಆದರೂ ನೀವು ಮಾಡಿಸ್ಬೋದು. ಗುಂಪಲ್ಲಿ ಗೋವಿಂದ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತಲ್ಲಿ? ಆದರೆ ಅಲ್ಲಿ ಕೂಡ ನಿಮಗೆ ಮನಸ್ಸು ಸಮಾಧಾನ ಆಗಿದರೆ ಖಂಡಿತ ಸಂತೋಷ. ಆದ್ದರಿಂದ ನೀವು ಏನಾದ್ರು ಪರಿಹಾರಗಳು ಮಾಡಬೇಕು ಅಂತಿದ್ರೆ ನಿಮ್ಮ ಜಾತಕದ ಪ್ರಕಾರ ಇಷ್ಟೇ ದುಡ್ಡಿದ್ರೆ ಮಾಡ್ಬೋದು, ಸಾಹುಕಾರರೇ ಮಾಡ್ಬೋದು, ಬಡವರು ಮಾಡೋಕ್ಕಾಗಲ್ಲ. ಅದೆಲ್ಲ ಬಿಟ್ಬಿಡಿ. ನಮ್ಮ ದರ್ಪ ತೋರಿಸ್ಕೊಳ್ಳೋಕ್ಕೆ ನಮಗೆ ದುಡ್ಡು ಸಂಪಾದನೆ ಚೆನ್ನಾಗಿದೆ, ಯಾವ ಪೂಜೆ ಬೇಕಾದ್ರೂ ಮಾಡ್ತೀವಿ ಅಂತ ಕೆಲವರು ಬರ್ತಾರೆ. ಅವರು ಯಾವ ಪೂಜೆ ಮಾಡಿದ್ರೂ ಫಲ ಸಿಗೋದಿಲ್ಲ. ಯಾವಾಗ ಆ ಶ್ರದ್ಧೆ, ಆ ಭಕ್ತಿ, ಆ ಅರಿವು, ಆ ತಿಳುವಳಿಕೆ ಇಲ್ಲದೆ ಪೂಜೆ ಮಾಡ್ತಾರೋ ಆ ಯಾವ ಪೂಜೆಗೂ ಫಲ ಸಿಗೋದಿಲ್ಲ. ಪಿತೃದೋಷ ಹಿಂಗೆ, ಸ್ತ್ರೀ ದೋಷಕ್ಕೆ ಹಿಂಗೆ. ಸ್ತ್ರೀ ದೋಷಕ್ಕೆ ಒಬ್ಬರು ಹೇಳ್ಬಿಟ್ರು, ಹೆಣ್ಮಕ್ಳಿಗೆ ತಾಳಿ ಕೊಡು, ಹೆಣ್ಮಕ್ಳಿಗೆ ಸೀರೆ ಕೊಡು, ದೇವರಿಗೆ ಮಡಿಲಕ್ಕಿ ಕೊಡು, ಅದು ಕೊಡು, ಇದು ಕೊಡು. ಎಲ್ಲ ಸಲ ಹೋದಾಗೆಲ್ಲ ಕೊಡ್ತೀವಿ ಸರ್, ಆದರೂ ನಮ್ಮ ಮಿಸ್ಸಸ್ಗೆ ಹೆಲ್ತ್ ಸರಿ ಹೋಗಿಲ್ಲ ಅಂತ ಕೆಲವರು ಹೇಳ್ತಾರೆ.
ನಮ್ಮ ಶ್ರೀಮಂತಿಗೆ ತೋರಿಸ್ಕೊಳ್ಳೋಕ್ಕೆ ಪರಿಹಾರ ಮಾಡಬೇಕಾ, ಅಥವಾ ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಹೋಗೋಕ್ಕೆ ಪರಿಹಾರ ಮಾಡ್ಕೋಬೇಕಾ, ಅಥವಾ ನಾವು ದೋಷ ಪರಿಹಾರ ಮಾಡ್ಕೊಂಡಿವಿ ಅಂತ ಎಲ್ಲರಿಗೂ ಹೇಳ್ಕೊಳಕ್ಕೆ ಮಾಡ್ಕೋಬೇಕಾ? ಇಲ್ಲ. ಆ ದೋಷ ಇದ್ದಲ್ಲಿ ನಿಜವಾಗ್ಲೂ ನೀವು ಅದನ್ನು ಕೇಳ್ಕೋಬೇಕು, ತಿಳ್ಕೋಬೇಕು. ಆಸೆ ಪಟ್ಟಿದ್ದೆಲ್ಲ ಆಗಲ್ಲ ಸ್ನೇಹಿತರೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ಆಸೆಗೂ ವಿಧಿಗೂ ಮಧ್ಯಾಹ್ನ ಜ್ಯೋತಿಷ್ಯ ಕೆಲಸ ಮಾಡೋದು. ಒಂದು ಜ್ಯೋತಿಷರು ನೀವು ಇದನ್ನು ಆಸೆ ಪಡ್ತಾ ಇದ್ದೀರಾ, ನಿಮ್ಗೆ ಇದು ಆಗಲ್ಲ ಅಂತ ಹೇಳಿದ್ರೆ ನೀವು ಒಪ್ಕೋಬೇಕು. ಒಪ್ಕೊಂಡಿಲ್ಲ ಅಂದರೂ ಕಾಲಾವಕಾಶ ತೊಗೊಂಡು ನೋಡಿ, ಯಾವುದು ಒಳ್ಳೆಯದನ್ನು ಅದನ್ನು ಹಿಂಬಾಲಿಸಿ. ಈಗ 1 to 1 ಕಾಂಟ್ಯಾಕ್ಟ್ ಬಂದುಬಿಟ್ಟು ಜ್ಯೋತಿಷರು ಹೇಳಿದಾಗ ಅವ್ರು ಹೇಳ್ಬಿಟ್ರು ಹಂಗೇನಿಲ್ಲ ಅಂತ ಕೆಲವರು ಹೇಳ್ತಾರೆ. ಹಂಗಲ್ಲ. ಯಾರೋ ಇಬ್ಬರು ಮದುವೆ ಮಾಡ್ಕೊಳ್ಳೋಕ್ಕೆ, ಯಾರೋ ಮನೆ ಕಟ್ಟಿಸ್ಕೊಳ್ಳೋಕ್ಕೆ, ಯಾರೋ ಸಂಪಾದನೆ ಮಾಡೋಕ್ಕೆ ಜ್ಯೋತಿಷರು ಏನು ಹಕ್ಕಿದೆ ಅವ್ರಿಗೆ ಆಗಲ್ಲ ಅಂತ ಹೇಳೋಕ್ಕೆ? ಆಗೋದಾದರೆ ಖಂಡಿತ ಹೇಳಬೇಕು. ಆದರೆ ಎಲ್ಲ ಚೆನ್ನಾಗಿದೆ, ಈ ದೋಷ ಇದೆ ಆ ದೋಷ ಇದೆ ಅಂತ ಹೇಳ್ಬಿಟ್ರು ಸರ್ ಅಂತ ಅಳೋರಿದ್ದಾರೆ ನಮ್ಮ ಹತ್ರ ಬಂದು. ಆಯಿತು, ಒಂದು 10 ವರ್ಷ ನೋಡಿಮ್ಮ ಏನಿಲ್ಲ ಅಂದರೆ ಆವಾಗ ಸಮಾಧಾನ. ನಾನು ಹೇಳಿದ್ನಲ್ಲ ಹಿಂದೆನೇ, ನೀವು 3 ವರ್ಷದಲ್ಲಿ ಚೆನ್ನಾಗಿ ಆಗ್ತೀರಂದರೆ ನಂಬೋರು ಭಾಳ ಕಮ್ಮಿ. ಹೋಗ್ತಾ ಬಿದ್ದೋಗ್ತೀರ ಅಂದರೆ ನಂಬ್ತಾರೆ, ಹೋಗ್ತಾ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ನಂಬ್ತಾರೆ ಜನ. ಆತ್ಮವಿಶ್ವಾಸ ಬಹಳ ಮುಖ್ಯ. ಆತ್ಮವಿಶ್ವಾಸ ಇಟ್ಕೊಂಡು ಜ್ಯೋತಿಷರನ್ನು ನೋಡಿ. ಅವ್ರು ಏನಾದ್ರು ತಪ್ಪಾಗಿ ಹೇಳಿದ್ರೆ ಯಾಕೆ ಹಂಗಾಯ್ತು ಅಂತ ಅವ್ರನ್ನೇ ವಿವರಣೆ ಕೇಳಿ. ಒಂದು ವೇಳೆ ನೀವು ಪರಿಹಾರಗಳು ಮಾಡಿದರೆ ಇಂತಿಂಥ ಪರಿಹಾರಗಳು ನಾನು ಮಾಡಿದ್ದೀನಿ ಅಂತೇಳಿ ಪ್ರಶ್ನೆ ಕೇಳ್ದೇನೆ ಜ್ಯೋತಿಷ್ಯರ ತಂದೆ ಬರಬೇಡಿ. ಅದಕ್ಕೋಸ್ಕರ ಕೋಪ ಪಟ್ಕೊಂಡು ಆ ಥರ ಪಟ್ಕೊಂಡು ಜಗಳ ಆಡಬೇಡಿ. ನಿಧಾನ ಕೇಳಿ, ಅರಿವಿಗೋಸ್ಕರ ಕೇಳಿ. ಒಂದು ವೇಳೆ ನೀವು ಮಾಡಿದ್ದು ಸರಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಸಲ ಮಾಡ್ತೀನಿ ಅಂತೇಳಿ ಜ್ಯೋತಿಷರಿಗೂ ಹೇಳ್ತೀನಿ. ಇದ್ರ ಮೂಲಕ ಬಂದ ತಕ್ಷಣ ಅದೇನೋ ನಮ್ಮ ಹುಡುಗಿ ಈ ಮದುವೆಗೆ ಒಪ್ಕೊಂಡಿದ್ಲು ಸರ್, ಈ ಮದುವೆ ಈಗ ಬೇಡ ಅಂತಂದರೆ ಅವಳಿಗೆ ಒಂದು 10,000 ರೂಪಾಯಿ 20,000 ರೂಪಾಯಿ ಕೊಡಿ, ಒಂದು ವಶೀಕರಣ ಮಾಡಿಕೊಟ್ಬಿಡ್ತೀನಿ. ಜ್ಯೋತಿಷದ ಬೆಲೆ ನಾವು ಕಮ್ಮಿ ಮಾಡೋದು ಬೇಡ. ಒಬ್ಬ ಹಣೆ ಬಾರದಲ್ಲಿ ನಡೀತದೆ ಅಂದರೆ ಅದು ನಡೆಯುತ್ತೆ. ಅದು ಎಷ್ಟು ಬೇಗ ನಡೆಯುತ್ತೆ, ಅಥವಾ ನಡೆಯುತ್ತೋ ನಡೆಯಲ್ವೋ, ಅಥವಾ ಅಂಥ ಯೋಗ ಇದೆಯೋ ಇಲ್ವೋ ಅಂತ ಹೇಳೋದು ಮಾತ್ರ ನಮ್ಮ ಕರ್ತವ್ಯ. ನಾವು ಬ್ರಹ್ಮ ಆಗೋಕ್ಕಾಗಲ್ಲ, ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಆದರೆ ಒಂದು ಎತ್ತರಕ್ಕೆ ನಿಂತ್ಕೊಂಡು ಮುಂದೆ ಟ್ರಾಫಿಕ್ ಇಲ್ಲಪ್ಪ ಹೋಗ್ಬೋದು ಅಂತ ಹೇಳ್ಬೋದು, ಅಥವಾ ನಡೆಯುತ್ತಪ್ಪ ಇದು ಆಗುತ್ತೆ, ಇಂಥ ಕಾರ್ಯ ಆಗುತ್ತೆ ಅಂತ. ನಿಮ್ಮ ಅನುಭವ, ನಿಮ್ಮ ಅನುಷ್ಠಾನ, ನಿಮ್ಮ ಆಧ್ಯಾತ್ಮಿಕ ಚಿಂತನೆ, ನಿಮ್ಮ ಅರಿವು, ಇದನ್ನು ಮಾತ್ರ ಉಪಯೋಗಿಸಿ. ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಪ್ರಯೋಗ ಮಾಡೋದು. ಈಗ ನೀವು ಯಾರಿಗೋ ಒಬ್ರಿಗೆ ಹೇಳಿರ್ತೀರ, ನೀವು ಶ್ರೀಮಂತ ಆಗ್ತೀಯಪ್ಪ, ಒಳ್ಳೆ ವಿದ್ಯಾವಂತ ಆಗ್ತೀನಿ ಅಂತ, ಒಳ್ಳೆ ಬಿಸ್ನೆಸ್ ಮಾಡ್ತೀರ, ನೀವೇ ಯಾಕೆ ಮಾಡೋಕ್ಕಾಗ್ತಾ ಇರಲಿಲ್ಲ? ಅದು ನೀವೇ ಮಾಡ್ಕೋಬೋದಾಗಿತ್ತಲ್ಲ. ಬೇರೆಯವ್ರಿಗೆ ನಾವೇನು ಹೇಳ್ತೀವಿ ಅದು ಅವ್ರಿಗೆ ಹಣೆಯಲ್ಲಿ ಬರೆದಿರೋದನ್ನು ನಾವು ಹೇಳ್ತೀವಿ. ಆದುದರಿಂದ ದಯವಿಟ್ಟು ಎಲ್ಲರೂ ಮರುಪರಿಶೀಲನೆ ಮಾಡಬೇಕು ಈ ದೋಷ ವಿಚಾರಗಳನ್ನು. ಎಲ್ಲ ದುಡ್ಡಿದೆ ಅನ್ನೋದಕ್ಕೋಸ್ಕರ ಹೋಗಿ ಮಾಡಿಬಿಟ್ಟು ಬರ್ತಾ ಇದ್ದಾರೆ. ಆತ್ಮಶಾಂತಿ ಇಲ್ಲ. 10 ಸಲ ಮಾಡಿದ್ದೀನಿ ಸರ್ ಅಂತ ಒಬ್ರು ಹೇಳಿದ್ರು. ಸರ್ಪ ಸಂಸ್ಕಾರ ಅಂದರೆ ಒಂದೊಂದು ಸರ್ಪ ಹೊಡೆದಿದ್ದಕ್ಕೆ ಒಂದೊಂದು ಸಂಸ್ಕಾರನ ಅಂತ ಕೇಳಿ ಜ್ಯೋತಿಷ್ನ ಅಂದೆ. ಎಲ್ಲ ಸಂಸ್ಕಾರ ಮಾಡಿದಾಗ ಏನೇ ರೀತಿಯಾದಂಥ ಸರ್ಪ ಸಿದ್ಧಾಗಿದ್ರು ಎಲ್ಲದಕ್ಕೂ ಶಾಂತಿ ಆಗಲಿ ಅಂತಲೇ ಅಲ್ಲಿ ಮಾಡೋದು. ಆದುದರಿಂದ ಈ ದೋಷ ವಿಚಾರ ಬಂದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡಿ ಲಾಜಿಕಲ್ಲಾಗಿ ರೀಸನಿಂಗ್ ಮಾಡಬೇಕು. ಏನಕ್ಕೆ ಈ ಥರ ಗ್ರಹಗತಿ ಬಂದಿದೆ? ಒಂದು ವೇಳೆ ನನಗೆ ಸರ್ಪ ಸಂಸ್ಕಾರ ಮಾಡಬೇಕು, ನಮ್ಮ ತಂದೆ ಮಾಡಿಲ್ಲ, ತಾತ ಮಾಡಿಲ್ಲ ಅಂದರೆ ನಾನು ಮಾಡಬೇಕಾಗಿರೋ ಕೂಡ ಬಂದಿರ್ಬೋದು ಅಂತ ಬರ್ಬೋದು. ನೀವೇ ದೋಷ ಅಂದರೆ ನೀವು ತಪ್ಪು ಮಾಡಿರೋರಲ್ಲ, ಯಾರೋ ನಿಮ್ಮ ಪರವಾಗಿರೋರು ತಪ್ಪು ಮಾಡಿದರೆ ಅದಕ್ಕೆ ದಂಡ. ನಿಮ್ಮ ತಂದೆ ಸಾಲ ಮಾಡಿಬಿಟ್ಟು ಹೋದರು, ಮನೆ ಇತ್ತು, ಮನೆ ಬಾರ್ಬಿಟ್ಟು ತಂದೆ ಸಾಲನ್ನು ತೀರಿಸಲ್ವಾ? ನಿಮಗೆ ಬಂದಾಗ ಕೋರ್ಟವ್ರು ಕೇಳಲ್ವಾ? ನೀವು ಇದರಲ್ಲೇ ಅಗ್ರಿಮೆಂಟ್ಗಳಲ್ಲೇ ಈರ್ಸ್ ಅಂತ ಹಾಕ್ತಾರೆ. ಇವರ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಈಗ ಈ ಪ್ರಾಪರ್ಟಿ ನಾನು ತೊಗೊಳ್ತಾ ಇದ್ದೀನಿ, ನನ್ನ ಕಾಲದ ನಂತರ ಇದರ ಮೇಲೆ ಹಕ್ಕು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತೆಲ್ಲ ಬರೀತಾರಲ್ಲ. ಆ ರೀತಿ ಬ್ರಹ್ಮ ಬರೆದಿರ್ತಾನೆ. ಅವ್ರು ಯಾರೋ ಮಾಡಿದ್ದು ಏನೋ ತಪ್ಪು, ಒಳ್ಳೆಯದಕ್ಕಲ್ಲ ನೀವೇ ಹೊಣೆ, ಕೆಟ್ಟದಕ್ಕೂ ನೀವೇ ಹೊಣೆ ಅಂತ ಬರೆದಿರ್ತಾನೆ. ಒಳ್ಳೆಯದೆಲ್ಲ ಖಂಡಿತ ನಿಮಗೆ ಫಲ ಕೊಟ್ಟಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾವುದೋ ಸಣ್ಣ ಪುಟ್ಟ ದೋಷ ಇದ್ದಾಗ ಅದನ್ನು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಕೆಲವರು. ಮಾಡ್ಕೋಬೇಡಿ. ದೋಷಗಳನ್ನೋದು ನಮಗೆ ಯೋಗಗಳು, ದೋಷಗಳು, ವರಗಳು, ಶಾಪಗಳು ಎಲ್ಲ ಇರುತ್ತೆ. ಕೆಲವೊಮ್ಮೆ ಕಾಯ ವಾಚ ಮನಸ್ಸ ಕೆಲವು ಸೇವೆಗಳನ್ನು ಮಾಡೋದ್ರಿಂದ ಶಾಪಗಳನ್ನು ವರಗಳಾಗಿ ಮಾಡ್ಕೋಬೋದು, ದೋಷಗಳನ್ನು ನಿವರ್ತಿ ಮಾಡ್ಕೋಬೋದು. ಆದುದರಿಂದ ದುಡ್ಡು ಕಾಸಿದೆ ಅದು ಮಾಡಿಬಿಡ್ತೀನಿ ಅನ್ನೋದಕ್ಕಿಂತ ನನಗೆ ಅದರಿಂದ ಅರಿವಾಯಿತು, ನಾನು ಅದನ್ನು ಮಾಡ್ತೀನಿ, ಅದು ಮಾಡೋದ್ರಿಂದ ನನಗೆ ಒಳ್ಳೆಯದಾಗಿದೆ, ಆಗುತ್ತೆ ಅನ್ನೋ ಭಾವನೆಯಲ್ಲಿ ದೋಷ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ಮುಂದಕ್ಕೆ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ದೋಷಗಳ ವಿಚಾರ ಮಾತಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಖಂಡಿತ ಹೇಳ್ತೀನಿ, ನಾವು ಜ್ಯೋತಿಷ್ಯರಾಗಿ ಹುಟ್ಟಿರೋದು ಕೂಡ ಏನೋ ಜನಕ್ಕೆ 4 ಕಷ್ಟಪಡೋರ್ಗೆ ಒಳ್ಳೇದು ಮಾಡೋದಕ್ಕೆ. ಆದರೆ ಈಗ ಇರೋ ಸನ್ನಿವೇಶದಲ್ಲಿ ಆಸ್ಪತ್ರೆಗೆ ಹೋದರೆ ಸ್ಕ್ಯಾನಿಂಗ್ ಮಾಡಿಸ್ಬಿಡ್ತಾರೆ, ತಲೆನೋವು ಅಂತ ಹೋದರೆ ಒಂದು 25,000 ಖರ್ಚು ಮಾಡಿಸ್ಬಿಡ್ತಾರೆ, ದೇವಸ್ಥಾನಕ್ಕೆ ಹೋದರೆ ಈ ಪೂಜೆ ಆ ಪೂಜೆ ಆ ಪೂಜೆ ಅಂದ್ಬಿಡ್ತಾರೆ, ಜ್ಯೋತಿಷ್ಯರ ಹತ್ರ ಹೋದರೆ ಇಷ್ಟೊಂದು ಲಿಸ್ಟ್ ಕೊಟ್ಬಿಡ್ತಾರೆ. ಎಲ್ಲೋ ಏನೋ ತಪ್ಪಾಗಿದೆ. ಆ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಹೆಚ್ಚಿನ ರೀತಿಯಲ್ಲಿ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.